ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣಗಳ ಕುರಿತು ವಿಧಾನಸಭೆಯಲ್ಲಿ ಚರ್ಚೆ ನಡೆಸುವುದಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಾಗೂ ಮಹಾನಗರ ಪಾಲಿಕೆಯಲ್ಲಿನ ಇಂಜಿನಿಯರ್ಗಳ ನೇಮಕಾತಿಯಲ್ಲೂ ಹಗರಣಗಳಾಗಿವೆ. ಇದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸುತ್ತೇವೆ ಎಂದು ತಿಳಿಸಿದರು. ಇತ್ತೀಚೆಗೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಣಕಾಸಿನ ವ್ಯವಹಾರಗಳಾಗಿವೆ. ಇದರಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುವ ಆತಂಕವಿದೆ ಎಂದು ಅವರು ದೂರಿದರು. ತಮ್ಮ ಆರೋಪಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕರ ನಡುವೆ ನಡೆದ ಸಂಭಾಷಣೆ ಸಾಕ್ಷಿಯಾಗಿದೆ ಎಂದರು. ಡಿ.ಕೆ. ಶಿವಕುಮಾರ್ ಹೇಳಿದ್ರು 2 ತಿಂಗಳಾದರೂ ಮಾಡಲಿಲ್ಲ. ಈಗ ನಾನು ಕೂಡ ಮೊನ್ನೆ ಮಾಧ್ಯಮದಲ್ಲಿ ನಾನು ಕೂಡ ಹೇಳಿದೆ, ಇದು ಪೇಮೆಂಟ್ ತಗೊಂಡು ಮಾಡಿರುವಂತ ಕ್ಯಾಬಿನೆಟ್, ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ನಾಗೇಂದ್ರನ ಮೇಲೆ ಇನ್ನೂ ಕೇಸ್ ಇದೆ, ಅದು ತಗೊಂಡಿದ್ದಾರೆ. ಇವೆಲ್ಲವನ್ನ ಹೇಳಿದ್ದೆ. ಆಗ ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇದ್ರು. ಈಗ ತಿಮ್ಮಾಪುರೆ ಅವರು ಮತ್ತು ನಂಜಯ್ಯನ್ ಮಠ ಅವರು ಮಾತಾಡಿರುವಂತ ಆಡಿಯೋ ರಿಲೀಸ್ ಮಾಡಿದ್ದೀನಿ. ನಿನ್ನೆ ನಾನು ಅದನ್ನ ರಿಲೀಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಧ್ಯಮಕ್ಕೂ ನಾನೇ ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನಂಜಯ್ಯನ್ ಮಠ ಮಾತಾಡಿರೋದು ನಿಜ ಅಂತಾನು ನಂಜಯ್ಯನ್ ಮಠ ಒಪ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ರಚನಾತ್ಮಕ ಹೋರಾಟಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಸಹಭಾಗಿತ್ವ ಪಾಲಿಸಲಿವೆ. ಸದನದ ಒಳಗೆ ಮತ್ತು ಹೊರಗೆ ಜನಪರ ವಿಚಾರಗಳನ್ನು ಪ್ರಸ್ತಾಪಿಸಲಾಗುವುದು. ಬಿಡದಿಯ ಭೂಸ್ವಾಧೀನದ ವಿರುದ್ಧ ರೈತರಿಗೆ ನಮ್ಮ ಬೆಂಬಲ ವ್ಯಕ್ತಪಡಿಸಲಾಗಿದೆ. ಶನಿವಾರ ಎರಡೂ ಪಕ್ಷಗಳ ಸಮನ್ವಯ ಸಮಿತಿ ಸಭೆ ನಡೆದು ಜಂಟಿ ಪಾದಯಾತ್ರೆ ಘೋಷಿಸುವುದಾಗಿ ಆರ್ ಅಶೋಕ ತಿಳಿಸಿದ್ದಾರೆ. ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಈಗಾಗಲೇ ನಾನು ಕೂಡ 3-4 ಬಾರಿ ಹೋಗಿ ರೈತರಿಗೆ ಬೆಂಬಲ ಕೊಟ್ಟು ಬಂದಿದ್ದೀನಿ. ಈಗ ಜೆಡಿಎಸ್ ಅವರು ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು, ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಒಟ್ಟಾಗಿ ಹೋರಾಟ ಮಾಡುವಂತ ವಿಚಾರವಾಗಿ ಕುಮಾರಣ್ಣ ಅವ್ರ ಜೊತೆ ಮಾತಾಡಿದ್ದೇನೆ.